ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರುದ್ರೇಶ್ ಅಂತ. ನಾನು ಅಲೋಪತಿ ಮತ್ತು ಅಕ್ಯುಪಂಚರ್ ಮತ್ತು ಕೆರಪ್ರೈಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್. ಇವತ್ತು ತಮಗೆ ಟಿಪ್ಸನ್ನು ಕೊಡ್ತೀನಿ. ಏನಂದರೆ ಅಲರ್ಜಿ ಇಂದ ಹೇಗೆ ಬಚಾವಾಗಬೇಕು, ಪಾರಾಗಬೇಕಂತ. ನೋಡಿ, ಅಲರ್ಜಿ ಅನ್ನೋದು ಇವತ್ತು ಎಲ್ಲರಿಗೂ ಕಾಡ್ತಾ ಇದೆ. ಒಂದು ಸ್ಕಿನ್ ಅಲರ್ಜಿ ಆಗಿರ್ಬೋದು, ನೋಸ್ ಅಲರ್ಜಿ, ಸೈನಸ್ ಅಲರ್ಜಿ, ಅಥವಾ ಗಟ್ ಅಲರ್ಜಿ ಆಗಿರ್ಬೋದು, ಕಾಸ್ಮೋಟಿಕ್ ಅಲರ್ಜಿ ಆಗಿರ್ಬೋದು. ನೋಡಿ, ಅಲರ್ಜಿ ಅನ್ನೋದು ನಮ್ಮ ಇಮ್ಯೂನ್ ಸಿಸ್ಟಮ್ ಹೈಪರ್ ಆ್ಯಕ್ಟಿವ್ ಆಗುತ್ತೆ ಡ್ಯೂ ಟು ಮಿಸ್ಟೇಕನ್ ಐಡೆಂಟಿಟಿ. ಸೊ ಇದನ್ನು ಕಡಿಮೆ ಮಾಡಬೇಕಂದ್ರೆ ಕೆಲವೊಂದು ಟಿಪ್ಸ್ ಇದೆ. ನಂಬರ್ 1, ಈಟ್ ಅವಾಯ್ಡಿಂಗ್ ಅಲರ್ಜಿ ಪ್ರೋನ್ ಫುಡ್. ನೋಡಿ, ಫಸ್ಟ್ ಒಂದು ಲಿಸ್ಟ್ ಮಾಡಿ, ಇದರಿಂದ ಅಲರ್ಜಿ ಆಗ್ತಾ ಇದೆ, ಅದನ್ನು ಅವಾಯ್ಡ್ ಮಾಡಿ. ನಂಬರ್ 1 ಭಾಳ ಸಿಂಪಲ್ ಟಿಪ್ಸ್. ನಂಬರ್ 2, ಗಟ್ ರಿನ್ಯೂವಲ್. ಅಂದರೆ ತಮ್ಮ ದೊಡ್ಡ ಕರಳಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಆಬ್ಸೆಂಟ್ ಇದ್ದಾಗ ತಮಗೆ ಅಲರ್ಜಿ ಆಗೋ ಸಂಭವ ಜಾಸ್ತಿ ಉಂಟು. ಲೈಕ್ ಬಿಫಿಡೋಬ್ಯಾಕ್ಟೀರಿಯಮ್, ಅಕರ್ಮ್ಯಾನ್ಸಿಯಾ, ಲ್ಯಾಕ್ಟೋಬೆಸಿಲಸ್ ಅಂತ ಈ ಬ್ಯಾಕ್ಟೀರಿಯಾ ಇಲ್ಲೇ ಇದ್ದಾಗ ತಮಗೆ ಅಲರ್ಜಿ ಜಾಸ್ತಿ ಆಗುತ್ತೆ. ಹೀಗಾಗಿ ಒಳ್ಳೆ ಪ್ರೋಬಯೋಟಿಕ್, ಪ್ರೀಬಯೋಟಿಕ್ ಸಪ್ಲಿಮೆಂಟ್ ತೆಗೆದುಕೊಂಡಾಗ ಕೂಡ ತಮಗೆ ಅಲರ್ಜಿ ಸಂಭವ ಕಡಿಮೆ ಆಗುತ್ತದೆ. ನಂಬರ್ 3, ಡೋಂಟ್ ಬಿ ಸೂಪರ್ ಹೈಜಿನಿಕ್. ನೋಡಿ, ಅಲರ್ಜಿ ಯಾರಿಗೆ ಎಫೆಕ್ಟ್ ಆಗುತ್ತೆ? ಸೂಪರ್ ಹೈಜಿನಿಕ್ ಇದ್ದವ್ರಿಗೆ. ಪ್ರತಿಯೊಂದಕ್ಕೂ ಹ್ಯಾಂಡ್ ವಾಶ್ ಮಾಡೋದು, ಪದೇ ಪದೇ ಆ್ಯಂಟಿಬಯೋಟಿಕ್ ತೊಗೊಳ್ಳೋರು, ಇದರಿಂದ ಗಟ್ ಮೈಕ್ರೋಬಯೋಟ ಸತ್ತೋಗ್ಬಿಟ್ಟು ಅವರಿಗೆ ಅಲರ್ಜಿ ಸಿಂಪ್ಟಮ್ ಜಾಸ್ತಿ ಆಗುತ್ತದೆ. ಹೀಗಾಗಿ ಅಲರ್ಜಿ ನಿಮಗೆ ಕಡಿಮೆ ಆಗಬೇಕಂದ್ರೆ ಸ್ವಲ್ಪ ಆದರೂ ಡರ್ಟಿ ಆಗಿದೆ ಅಂತ ಹೇಳ್ಬೋದು ನಾನು. ಫಾರ್ ಎಕ್ಸಾಂಪಲ್, ಯಾರಾದರೂ ಡಾಗ್ ಜೊತೆ ಆಟ ಆಡಿದಾಗ, ಡಾಗನ್ನು ಮುಟ್ಟಿದಾಗ ಅವರಿಗೆ ಅಲರ್ಜಿ ಆಗೋ ಸಂಭವ ಭಾಳ ಕಡಿಮೆ ಅಂತ ರಿಸರ್ಚ್ ಕೂಡ ಹೇಳುತ್ತೆ.